ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ. ಆದ್ರೆ ಇನ್ನು ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಆಲ್ರೆಡಿ ಸಿಲಿಂಡರ್ಗಾಗಿ ಪರದಾಟ ಆಗ್ತಾ ಇದೆ ಅಂತ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಅಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗೋ ಹಂತ ತಲುಪಿದೆ. ಜೊತೆಗೆ ಮೆನುವಲ್ಲೂ ಕೂಡ ಕಡಿತ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಈಗ ಹೇಗಿದೆ ಶಿವಮೊಗ್ಗದಲ್ಲಿ ಅನ್ನುವಂತಹ ಪರಿಸ್ಥಿತಿಗೆ ಅಗೇನ್ ಟ್ರಬಲ್. ರಾಜ್ಯದ ಹಲವೆಡೆ ಮತ್ತದೇ ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಹೋಟೆಲ್ಗಳಿಗೆ ಅತಿ ದೊಡ್ಡ ಹೊಡೆತ ಬಿದ್ದಿದೆ. ಸಿಲಿಂಡರ್ ಸಿಗದೆ ಸಿಲಿಂಡರ್ ಸ್ಟಾಕ್ ಇರುವ ಹೋಟೆಲ್ಗಳು ಮಾತ್ರ ಓಪನ್ ಆಗಿದೆ ಅಂತ. ಇವತ್ತು ಸ್ಟಾಕ್ ಖಾಲಿ ಆದ್ರೆ ಅದು ಕೂಡ ಕ್ಲೋಸ್. ಅಳಿದುಳಿದ ಗ್ಯಾಸ್ ನಲ್ಲೇ ಅಡುಗೆ ಮಾಡ್ತಿದ್ದಾರಂತೆ ಸಿಬ್ಬಂದಿ. ದುಪ್ಪಟ್ಟು ಹಣ ನೀಡಿ ಒಂದೆರಡು ಗ್ಯಾಸ್ ಅನ್ನ ಕೂಡ ಕೆಲ ಹೋಟೆಲ್ನವರು ಖರೀದಿ ಮಾಡಿದ್ದಾರೆ. ಓಕೆ, ಮ್ಯಾನೇಜ್ ಆಗುತ್ತೆ ಅನ್ನೋರು ಎಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟೆ ತಗೊಳ್ತಾ ಇದ್ದಾರೆ. 1-2 ಗ್ಯಾಸ್ ಪಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದಾರಂತೆ ಮಾಲೀಕರು. ಅಂದ್ರೆ ಕಂಪ್ಲೀಟ್ ಆಗಿ ಹೋಟೆಲ್ ಕ್ಲೋಸ್ ಆಗೋಕ್ಕಿಂತ 1 ಅಥವಾ 2 ಸಿಲಿಂಡರ್ಗಳನ್ನ ಹೆಚ್ಚಿನ ದರದಲ್ಲೇ ತಂದು ಹೋಟೆಲ್ ನಡೆಸಬೇಕು ಅಂತ. ದೋಸೆ, ಪೂರಿ, ಮಂಗಳೂರು ಬನ್ಸ್, ಗೋಲಿ ಬಜ್ಜಿ ಯಾವುದು ಕೂಡ ಇರಲ್ಲ, ಎಲ್ಲವನ್ನ ಕೂಡ ಕಟ್ ಮಾಡಿದ್ದಾರೆ. ಮೆನುವಲ್ಲಿ 80% ನಿಮ್ಗೆ ಯಾವುದು ಕೂಡ ಸಿಗಲ್ಲ. 1 ಅಥವಾ 2 ಹೆಚ್ಚಂತ ಅಂದ್ರೆ ಅಷ್ಟು ತಿಂಡಿ ಮಾತ್ರ ಸಿಗುತ್ತೆ. ಟೀ, ಕಾಫಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟೆ ಸಿಲಿಂಡರ್ ತಂದು ಹೋಟೆಲ್ ಕ್ಲೋಸ್ ಮಾಡದೆ ಅಲ್ಟರ್ನೇಟ್ ಆಗಿ ಗ್ರಾಹಕರಿಗೆ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಅಂತ. ಇಡ್ಲಿ, ವಡ, ಪಲಾವ್ ಈ ಮಾತ್ರ ಸಿಗ್ತಾ ಇದೆ ಅಂತ ನೋಡಿ. ಶಿವಮೊಗ್ಗದಲ್ಲಿ ಮಥುರಾ ಪ್ಯಾರಡೈಸ್ ಇಲ್ಲೆಲ್ಲ ಕೂಡ ಅಷ್ಟು ಮಾತ್ರ ಸಿದ್ಧ ಮಾಡಿ ಕೊಡ್ತಿದ್ದಾರೆ. ಹೆಂಗಿರುತ್ತೆ ಗೊತ್ತಾ, ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋದು ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ನೋಡ್ಕೊಳ್ಬೇಕು. ನೀವು ಹೋಟೆಲ್ ಕ್ಲೋಸ್ ಮಾಡಿದ್ರು ಕೂಡ ಅವರಿಗೆ ಕೊಡೋ ಸಂಬಳ ಕೊಡ್ತಾ ಇರಬೇಕು. ನೀವು ಹೋಟೆಲ್ ಕ್ಲೋಸ್ ಆದರೆ ದಿನನಿತ್ಯ ಗ್ರಾಹಕರು, ಒಂದಷ್ಟು ಪರ್ಮನೆಂಟ್ ಗ್ರಾಹಕರು ಅಂತ ಇರ್ತಾರಲ್ಲ ಈ ಹೋಟೆಲ್ಗಳಲ್ಲಿ, ಅವರು ಕೈ ತಪ್ಪಿ ಹೋಗೋ ಆತಂಕ ಇರುತ್ತೆ ಅವರಿಗೆ. ಹಾಗಾಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಬಿಸ್ನೆಸ್ ಅನ್ನ ಲಾಸ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ, ಕೊಟ್ಟು ನಾವು ಸಿಲಿಂಡರ್ ತಂದು ಹೋಟೆಲ್ ಅನ್ನ ನಡೆಸ್ತೀವಿ ಅನ್ನೋ ಮನಸ್ಥಿತಿಗೆ ಬಂದಂಗೆ ಕಾಣಿಸುತ್ತೆ. ಹಾಗಾಗಿ ಹೋಟೆಲ್ ಓಪನ್ ಇದೆ, 1-2 ತಿಂಡಿ ಸಿಗ್ತಾ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಈಗ ಡಬಲ್ ತ್ರಿಬಲ್ ದುಡ್ಡು ಕೊಟ್ಟು ಸಿಲಿಂಡರ್ ತರಿಸಿ ಹೋಟೆಲ್ ನಡೆಸ್ತಿದ್ದಾರೆ ಕೆಲವರು ಶಿವಮೊಗ್ಗದಲ್ಲಿ ಅಂತ ಕೇಳ್ತಾ ಇದ್ವಿ. ಹಾಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಪರ್ಮನೆಂಟ್ ಗ್ರಾಹಕರು, ಸಿಬ್ಬಂದಿಗಳು ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಹೆಚ್ಚಿನ ದುಡ್ಡು ಕೊಟ್ಟು ಸಿಲಿಂಡರ್ ತಂದು ಕೆಲಸ ಮಾಡ್ತಾ ಇದ್ದಾರಾ? ಈಗ ಡಬಲ್ ತ್ರಿಬಲ್ ಕೊಡ್ತೀವಿ ಅಂದ್ರೂ ಅಟ್ಲೀಸ್ಟ್ ಸಿಲಿಂಡರ್ ಸಿಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಹೌದು ಶ್ರುತಿ, ಮುಖ್ಯವಾಗಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಶಿವಮೊಗ್ಗದಲ್ಲಿ ಹೋಟೆಲ್ ವ್ಯವಸ್ಥೆ ಒಂದಷ್ಟು ಅಲ್ಲೋಲ ಕಲ್ಲೋಲ ಆಗಿರುವಂತದ್ದು. ಮುಖ್ಯವಾಗಿ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಏನು ಗ್ಯಾಸ್ ಕೊರತೆ ಉಂಟಾಗಿದೆ, ಅದರ ಪರಿಣಾಮವಾಗಿ ಹೋಟೆಲ್ಗಳು ಇವತ್ತು ಬಹುತೇಕ ಮುಚ್ಚುವಂತ ಸ್ಥಿತಿ ಇರುವಂತದ್ದು. ಆದ್ರೂ ಕೂಡ ಹೋಟೆಲ್ ನ ಮಾಲೀಕರು ಯಾವುದೇ ಕಾರಣಕ್ಕೂ ಹೋಟೆಲ್ ಅನ್ನ ಮುಚ್ಚಬಾರ್ದು. ಯಾಕಂದ್ರೆ ಹೋಟೆಲ್ ಅನ್ನ ನಂಬ್ಕೊಂಡು ಪ್ರತಿನಿತ್ಯ ಒಂದಷ್ಟು ಗ್ರಾಹಕರುಗಳು ಬರ್ತಾರೆ, ಅವರನ್ನ ನಾವು ಉಳಿಸ್ಕೋಬೇಕು. ಯಾಕಂದ್ರೆ ಒಂದು ಸರಿ ಒಂದು ಹೋಟೆಲ್ ಕ್ಲೋಸ್ ಆಗಿ ಗ್ರಾಹಕರು ಡೈವರ್ಟ್ ಆದ್ರೆ ಮತ್ತೆ ಅವ್ರನ್ನ ವಾಪಸ್ ಕರ್ತರು ಸಾಕಷ್ಟು ಕಷ್ಟ ಆಗುತ್ತೆ. ಜೊತೆಗೆ ಹೋಟೆಲ್ ನ ಒಂದು ಉದ್ಯಮ, ಪ್ರವಾಸೋದ್ಯಮ ಇರ್ಬೋದು, ಎಲ್ಲವನ್ನೂ ಕೂಡ ನಂಬ್ಕೊಂಡು ಈ ಹೋಟೆಲ್ಗಳು ಕೂಡ ಇರುವಂತದ್ದು. ಹಾಗಾಗಿ ಒಂದು ಕಡೆ ಹೋಟೆಲ್ ಅನ್ನ ಕ್ಲೋಸ್ ಮಾಡೋದು ಕೂಡ ಇಲ್ಲಿನ ಸಿಬ್ಬಂದಿಗಳಿಗೆ ಸಂಬಳವನ್ನ ಕೊಡ್ಬೇಕಾಗುತ್ತೆ. ಅವ್ರನ್ನು ಕೂಡ ಈ ನಡು ಸಂದರ್ಭ ಈಗ ಒಂದು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಟೆಲ್ ಮಾಲೀಕರು ಕಷ್ಟವನ್ನ ಪಟ್ಟು ಶಿವಮೊಗ್ಗದಲ್ಲಿ ಹೋಟೆಲ್ ಕೂಡ ನಡೆಸಬಹುದು. ನೀವು ಕೂಡ ಗಮನಿಸಬಹುದು, ನಾನೀಗ ಶಿವಮೊಗ್ಗದ ಮಥುರಾ ಪ್ಯಾರಡೈಸ್ ಹೋಟೆಲ್ ನಲ್ಲಿ ಇದ್ದೇನೆ. ಇಲ್ಲೂ ಕೂಡ ಕಳೆದ 2-3 ದಿನಗಳಿಂದ ಕೂಡ ಒಂದು ಕಡೆ ರೇಟ್ ಕೂಡ ಜಾಸ್ತಿ ಆಗಿತ್ತು. ಆದ್ರೂ ಕೂಡ ಗ್ಯಾಸ್ ಅನ್ನ ಖರೀದಿ ಮಾಡ್ಕೊಂಡು ಒಂದಷ್ಟು ಹೋಟೆಲ್ ನಡೆಸೋ ಕೆಲಸವನ್ನ ಮಾಡ್ತಾ ಇದೆ. ಅದ್ರಲ್ಲೂ ಕೂಡ ಈಗ ಕಳೆದ 2 ದಿನಗಳಿಂದ ಶಿವಮೊಗ್ಗದಲ್ಲಿ ಮುಖ್ಯವಾಗಿ ಒಂದು ಕಡೆ ಗ್ರಾಹಕರು ಕೂಡ ಹೋಟೆಲ್ಗೆ ಬರೋದು ಕಡಿಮೆ ಆಗಿದೆ. ಯಾಕಂದ್ರೆ ಒಂದು ಕಡೆ ಹೋಟೆಲ್ ಕ್ಲೋಸ್ ಇದೆ ಅನ್ನೋ ಒಂದು ಭಾವನೆಯೊಂದಿಗೆ ಜನರು ಕೂಡ ಹೋಟೆಲ್ ಕಡೆ ಬರ್ತಾ ಇಲ್ಲ. ಇದ್ರ ನೋಡಿದ್ರೆ ಹೋಟೆಲ್ ನ ಮಾಲೀಕರು ಒಂದಷ್ಟು ಮೆನುವನ್ನು ಕೂಡ ಕಡಿತ ಮಾಡಿರೋದು. ಮುಖ್ಯವಾಗಿ ಈ ಒಂದು ಹೋಟೆಲ್ ನ ಮಥುರಾ ಪ್ಯಾರಡೈಸ್ ಹೋಟೆಲ್ ನ ಗಮನಿಸೋದಾದ್ರೆ ಇಲ್ಲಿ ಈಗಾಗಲೇ ಗೋಲಿ ಬಜೆ ಇರ್ಬೋದು, ಪೂರಿ ಇರ್ಬೋದು, ಬನ್ಸ್ ಇರ್ಬೋದು, ಈ ರೀತಿಯ ರನ್ನಿಂಗ್ ಐಟಮ್ಗಳೇ, ಅಂದ್ರೆ ಹೆಚ್ಚು ಗ್ಯಾಸ್ ಅನ್ನ ಬಳಕೆ ಮಾಡುವಂತಹ ತಿಂಡಿ ಐಟಮ್ಗಳಿದೆ, ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಿರುವಂತದ್ದು, ಮೆನುವನ್ನು ಸಂಪೂರ್ಣವಾಗಿ ಕಡಿತ ಮಾಡಿರುವಂತದ್ದು. ಇಡ್ಲಿ, ವಡೆ, ಪಲಾವ್ ಈ ರೀತಿಯ ರೈಸ್ ಐಟಮ್ಗಳನ್ನ ಮಾತ್ರ ಮಾಡ್ಕೊಂಡು ಬಂದಂತ ಗ್ರಾಹಕರಿಗೆ ಕೊಡೋ ಕೆಲಸವನ್ನ ಮಾಡ್ತಿದೆ. ಅಂದ್ರೆ ಒಂದು ಹೋಟೆಲ್ ನಲ್ಲಿ ಸಾಮಾನ್ಯವಾಗಿ ದಿನಕ್ಕೆ 8ರಿಂದ 10 ಗ್ಯಾಸ್ ಅನ್ನ ಬಳಸ್ತಾ ಇದ್ರೆ ಇವತ್ತು 2ರಿಂದ 3 ಗ್ಯಾಸ್ ಅನ್ನ ಬಳಸ್ಕೊಂಡು ಆ ಒಂದು ಅಡುಗೆಗಳನ್ನ ತಯಾರು ಮಾಡಿಕೊಂಡು ಗ್ರಾಹಕರಿಗೆ ನೀಡೋ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಏನು ಶಿವಮೊಗ್ಗದಲ್ಲಿ ಕಳೆದ 2-3 ದಿನಗಳ ಮೊದಲನೇದಾಗಿ 100-200 ರೂಪಾಯಿ ಜಾಸ್ತಿ ಇತ್ತು. ಆದ್ರೆ ಇದೀಗ ಹೋಟೆಲ್ಗಳಿಗೆ ಸರಿಸುಮಾರು 1000 ರೂಪಾಯಿವರೆಗೂ, ಅಂದ್ರೆ 2,500 3,000 ಕೊಟ್ಟು ಒಂದೊಂದು ಸಿಲಿಂಡರ್ ತಗೊಂಡು ಹೋಟೆಲ್ ನಡೆಸೋ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.